Hello everyone, welcome back to day 16 video of Shift Your Mindset in 21 days. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಆಲ್ವೇಸ್ ಬಿ ಕಾಮ್, ಸ್ಮೈಲಿ ಆ್ಯಂಡ್ ರೆಸ್ಪಾಂಡ್ ಸ್ಮೂತ್ಲಿ. ಅಂದರೆ ನಾರ್ಮಲ್ ಆಗಿ ಸ್ಟ್ರೆಸ್ಫುಲ್ ಲೈಫ್ನ ಎಲ್ಲರೂ ಲೀಡ್ ಮಾಡ್ತಾ ಇರ್ತಾರೆ. ಇದರಲ್ಲಿ ನಮಗೆ ಮೈಂಡ್ ಎಷ್ಟು ಸ್ಟ್ರೆಸ್ ಆಗ್ತಿದೆ ಮತ್ತು ನಾವು ಯಾಕೆ ಕೋಪ ಮಾಡ್ಕೊತಿದ್ದೀವಿ ಅಂತ ನಮಗೆ ಅರ್ಥ ಆಗ್ತಾ ಇರಲ್ಲ. ಆ ಲೆವೆಲಲ್ಲಿ ಜನ ಈಗ ಫೇಸ್ ಮಾಡ್ತಿದ್ದಾರೆ ಪ್ರಾಬ್ಲಮ್ಸ್ನ. ಸೊ ಇದರಿಂದ ಓವರ್ಕಮ್ ಆಗೋದು ಹೇಗೆ ಅಂದರೆ, ಫಸ್ಟ್ ಥಿಂಗ್ ಬಂದ್ಬಿಟ್ಟು ನಮ್ಮ ಮೈಂಡಲ್ಲಿ ತುಂಬ ಪ್ರಾಬ್ಲಮ್ಸ್ ಇರ್ಬೋದು, ಬಟ್ ಆ ಪ್ರಾಬ್ಲಮ್ಸ್ಗೆಲ್ಲ 70-80% ನಿಮ್ಮ ಹತ್ರನೇ ಸೊಲ್ಯೂಷನ್ಸ್ ಇರುತ್ತೆ. ಬಟ್ ನಿಮ್ಗೆ ಹೇಗೆ ಅಂತ ಗೊತ್ತಾಗ್ತಾ ಇರಲ್ಲ. ಯಾಕಂದರೆ ನೀವು ಕಾಮ್ ಆಗಿರಲ್ಲ, ನಿಮ್ಮ ಮೈಂಡು ಥಾಟ್ಸ್ ಜೊತೆ ಫೈಟ್ ಮಾಡ್ತಾ ಇರುತ್ತೆ, ಥಾಟ್ಸ್ಗೆ ತುಂಬ ರೆಸ್ಪಾಂಡ್ ಮಾಡ್ತಾ ಇರ್ತೀರ. ಸೊ ಹೇಗೆ ವರ್ಕ್ ಆಗುತ್ತೆ ಈ ಮೈಂಡ್, ಈ ಥಾಟ್ಸು, ಇದನ್ನೆಲ್ಲ ಹೇಳೋದಾದರೆ, ಥಾಟ್ಸ್ ಅನ್ನೋದು ಯೋಚನೆ, ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಅಂದರೆ ಏನೆಲ್ಲ ಇಶ್ಯೂಸ್ ಆಗಿರುತ್ತೆ ಅದ್ರ ಬೇಸ್ ಮೇಲೆ ಥಾಟ್ಸ್ ಬರ್ತಾ ಇರುತ್ತೆ. ಮತ್ತು ಮ್ಯಾಕ್ಸಿಮಮ್ ನಮ್ಮ ಮೈಂಡು ನೆಗೆಟಿವ್ನ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಸೊ ನೆಗೆಟಿವ್ ಥಾಟ್ಸು ತುಂಬ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಥಾಟ್ ಬಂದಿರುತ್ತೆ, ಅದಕ್ಕೆ ನಿಮ್ಗೆ ಯಾವ ಥರ ಎಮೋಷನ್ ಫೀಲ್ ಆಗ್ತಿದೆ, ಸೊ ಅದಕ್ಕೆ ಮತ್ತೆ ನೀವು ಯಾವ ಥರ ರೆಸ್ಪಾಂಡ್ ಮಾಡ್ತೀರಾ, ಅದ್ರ ಮೇಲೆ ನಿಮಗೆ ರಿಯಾಕ್ಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಸ್ಟ್ರೆಸ್ಸಲ್ಲಿ ಇರ್ತೀರಾ, ಯಾವುದೋ ಒಂದು ಟೆನ್ಷನಲ್ಲಿ ಇರ್ತೀರಾ, ಆ ಟೈಮಲ್ಲಿ ಯಾವುದೋ ಒಂದು ಕಾಲ್ ಬರುತ್ತೆ. ಆ ಕಾಲ್ನ ಏನು ಪರ್ಪಸ್ಸಿಗೆ ಬಂದಿದೆ, ಮತ್ತು ಅದರಿಂದ ನಿಮಗೆ ಪಾಸಿಟಿವ್ ಆಗಿದೆಯಾ ಅಥವಾ ನೆಗೆಟಿವ್ ಆಗಿದೆಯಾ, ಮತ್ತು ಅದನ್ನ ನೀವು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಿದ್ದೀರಾ ಇಲ್ಲ ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡ್ತಿದ್ದೀರಾ, ಅದರಿಂದ ರಿಸಲ್ಟ್ ಔಟ್ಕಮ್ ಯಾವ ಥರ ಬರ್ತಿದೆ, ಇದನ್ನು ನಾವು ಕಾಮಾಗಿದ್ದಾಗ ಮಾತ್ರನೇ ಕರೆಕ್ಟಾಗಿ ಆ ಡಿಸಿಷನ್ ತಗೊಳ್ಳೋದಕ್ಕೆ ಆಗುತ್ತೆ. ಸೊ ಫಸ್ಟ್ ಥಿಂಗ್ ನಾವು ಮಾಡಬೇಕಾಗಿರೋದು ಬಂದ್ಬಿಟ್ಟು ಕಾಮಾಗಿರೋದು. ಬಟ್ ಕಾಮಾಗಿರ್ಬೇಕು ಅಂದರೆ ಏನೆಲ್ಲ ಮಾಡಬೇಕು, ಡೈಲಿ ಆ್ಯಕ್ಟಿವಿಟೀಸ್ನ ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ವೇಕಪ್ಪು ಡೇ ಎಂಡಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಿದ್ದೀರಾ ಫಸ್ಟ್ ಅದನ್ನ ಲಿಸ್ಟ್ ಡೌನ್ ಮಾಡ್ಕೋಬೇಕು. ಅದರಲ್ಲಿ ಮ್ಯಾಂಡೇಟ್ರಿ ಆಗಿ ಕೆಲವು ಆ್ಯಕ್ಟಿವಿಟೀಸು ನಮ್ಮ ಬ್ರೈನ್ಗೆ ರೆಸ್ಟ್ ಕೊಡೋ ಅಂತಹ ಮತ್ತು ನಮ್ಮ ಎನರ್ಜಿನ ಬೂಸ್ಟ್ ಮಾಡೋ ಅಂತಹ ಕೆಲವು ಆ್ಯಕ್ಟಿವಿಟೀಸ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಮೆಡಿಟೇಷನ್ ಆಗಿರ್ಬೋದು, ಇಲ್ಲ ಎಕ್ಸಸೈಸ್ ಆಗಿರ್ಬೋದು, ಇಲ್ಲ ವಾಕಿಂಗ್ ಆಗಿರ್ಬೋದು, ಇಲ್ಲ ರಿಲ್ಯಾಕ್ಸೇಷನ್ ಮ್ಯೂಸಿಕ್ ಕೇಳೋದು. ಈ ಥರ ನಮ್ಮ ಮೈಂಡ್ಗೆ ಯಾವೆಲ್ಲ ರಿಲ್ಯಾಕ್ಸ್ ಮಾಡೋ ಅಂತಹ ಆ್ಯಕ್ಟಿವಿಟೀಸ್ ಇರುತ್ತೋ ಅದರಲ್ಲಿ 1 or 2 ಫಿಕ್ಸ್ ಮಾಡ್ಕೊಳ್ಳೋದು. ಮತ್ತು ಬಾಡಿ ಮತ್ತು ಮೈಂಡ್, ನಮ್ಮ ಬಾಡಿ ಯಾವ ಥರ ಫಿಟ್ನೆಸ್ ಮೇಂಟೈನ್ ಮಾಡ್ತಿರುತ್ತೋ ಅದ್ರ ಬೇಸ್ ಮೇಲೆ ನಮ್ಮ ಮೈಂಡ್ ಕೂಡ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ರೆಗ್ಯುಲರ್ ಆದ ಆ್ಯಕ್ಟಿವಿಟೀಸಲ್ಲಿ ಒಂದು ಮೈಂಡ್ಗೆ ರಿಲೀಫ್ ಮಾಡೋದಕ್ಕೆ ಒಂದು ಆ್ಯಕ್ಟಿವಿಟಿ, ಪ್ಲಸ್ ಬಾಡಿಗೆ ಬೂಸ್ಟ್ ಮಾಡೋವಂತಹ ಒಂದು ಎಕ್ಸಸೈಸ್, ಈ ಥರ ಇನ್ಕ್ಲೂಡ್ ಮಾಡಿಕೊಂಡು ರೆಗ್ಯುಲರ್ ಬೇಸಿಸ್ ಮೇಲೆ ಅದನ್ನು ಮಾಡ್ತಾ ಹೋದಾಗ ನಿಮ್ಮ ಮೈಂಡು ಆಟೋಮೆಟಿಕ್ಕು ಆ್ಯಕ್ಚುಯಲ್ ಸ್ಟೇಟಲ್ಲಿ ಇರುತ್ತೆ ಮತ್ತು ಕಾಮ್ ಆಗಿ ಕೂಡ ಇರುತ್ತೆ. ಫಸ್ಟ್ ಥಿಂಗ್ ಕಾಮ್. ಸೊ ನಾವೀಗ ಫಸ್ಟ್ ಥಿಂಗ್ ಕಲ್ತಿದ್ದು ಬಂದುಬಿಟ್ಟು ಬಿ ಕಾಮ್ ಅಲ್ವಾ, ಕಾಮ್ ಆಗಿರೋದು ಹೇಗೆ ಅಂತ. ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ಸ್ಮೈಲಿ. ಸ್ಮೈಲಿ ಅಂದರೆ ಏನು, ನಗು ಮುಖ ಇಟ್ಕೊಂಡು ಮಾತಾಡೋದು. ಫಾರ್ ಎಕ್ಸಾಂಪಲ್, ಯಾರೇ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬಂದು ಕೋಪದಲ್ಲಿ ಮಾತಾಡಿದಾಗ ನೀವು ಅವರು ಹೇಳೋದನ್ನ ಕೇಳಿಸ್ಕೊಂಡು ಮತ್ತೆ ಸ್ಮೈಲಿಯಾಗಿ ಮತ್ತು ಸ್ಮೂತಾಗಿ ರೆಸ್ಪಾಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಬಂದುಬಿಟ್ಟು ನಿಮ್ಮ ಹತ್ರ ಕೋಪದಾಗ ಮಾತಾಡ್ತಿರ್ತಾನೆ, ಅವ್ರಿಗೆ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಕೆ ಕೇಳಿಬಿಟ್ಟು ಕಾಮಾಗಿ ಅವ್ರು ಹೇಳೋದನ್ನೆಲ್ಲನೂ ಕೇಳಿಬಿಟ್ಟು ಮತ್ತೆ ಅವ್ರಿಗೆ ಸ್ಮೂತಾಗಿ ಅವ್ರು ಕೇಳಿರೋದನ್ನ ರಿಪೀಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್, ಫಾರ್ ಎವರಿ ಆ್ಯಕ್ಷನ್ ದೇರ್ ವಿಲ್ ಬಿ ಅನ್ ಆಪೋಸಿಟ್ ರಿಯಾಕ್ಷನ್. ಅವ್ರು ಕೋಪದಲ್ಲಿ ಮಾತಾಡ್ತಿದ್ದಾರೆ ಅಂತ ನಾವು ಕೋಪದಲ್ಲೇ ಮಾತಾಡಿದಾಗ ಅದು ಇನ್ನೂ ರೈಸ್ ಆಗುತ್ತೆ, ಆಗಲಿ ಕಡಿಮೆ ಆಗಲ್ಲ. ಸೊ ನೀವು ಅವ್ರ ಕೋಪದಲ್ಲಿ ಮಾತಾಡ್ತಿದ್ರು ನೀವು ಕಾಮಾಗಿ ಮಾತಾಡಿದಾಗ ನಿಮಗೆ ಆಟೋಮೆಟಿಕ್ಕು ಅವ್ರ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಸ್ಮೈಲ್ನ ಇಂಪಾರ್ಟೆನ್ಸು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಎಂಪಥೆಟಿಕ್ ಲಿಸನಿಂಗ್. ಎಂಪಥೆಟಿಕ್ ಲಿಸನಿಂಗ್ ಅಂದರೆ ಯಾರೇ ಒಬ್ಬ ವ್ಯಕ್ತಿ ಹತ್ರ ಕಮ್ಯುನಿಕೇಟ್ ಮಾಡ್ತಿದ್ದಾಗ ನಾವು ಎಷ್ಟು ಪೇಷನ್ಸ್ ಆಗಿ ಅವರ ಮಾತುಗಳನ್ನ ಕೇಳ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಕೇಳಿದಾಗ ಅದನ್ನ ಅವ್ರ ಹತ್ರ ರಿಪೀಟೆಡ್ ಆಗಿ ಮಾತಾಡಿದಾಗ ಆಟೋಮೆಟಿಕ್ಕು ಅವ್ರಿಗೆ ಒಂದು ಇಂಪ್ರೆಷನ್ ಬರುತ್ತೆ, ಇವ್ರು ನನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ ಅಂತ. ಅಲ್ಲೇ ನಿಮಗೆ ಜಾಸ್ತಿ ಪಾಸಿಟಿವ್ ರೆಸ್ಪಾನ್ಸು ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಲಿಸನಿಂಗ್ ಆಯಿತು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಏನಂದರೆ ಸ್ಮೂತ್ ರೆಸ್ಪಾಂಡ್. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ಹೊಸ ವ್ಯಕ್ತಿನೇ ಆಗಿರ್ಬೋದು, ಅವ್ರ ಹತ್ರ ಮಾತಾಡ್ತಿದ್ದಾಗ ನಾವು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಿದ್ದೀವಿ, ಅವ್ರಿಗೆ ಚೆನ್ನಾಗಿ ನಮಗೆ ಪರಿಚಯ ಇರೋರ ಥರ ಆ್ಯಸ್ ಎ ಫ್ರೆಂಡ್, ಆ್ಯಸ್ ಎ ಕಸ್ಟಮರ್, ಅಥವಾ ಆ್ಯಸ್ ಎ ನಿಮ್ಮ ರಿಲೇಟಿವ್ ಯಾವ ಥರ ಮಾತಾಡ್ತಿರೋ ಅದೇ ರೀತಿಯಲ್ಲಿ ಅದೇ ಫ್ಲೋ ಅಲ್ಲಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕ್ಕು ಕನೆಕ್ಷನ್ ಅನ್ನೋದು ಬಿಲ್ಡ್ ಆಗುತ್ತೆ. ಒನ್ಸ್ ನಮ್ಮ ಜೊತೆ ಒಳ್ಳೆ ರಿಲೇಷನ್ಶಿಪ್ ಅಥವಾ ಕನೆಕ್ಷನ್ ಬಿಲ್ಡ್ ಆದಾಗ ಅವ್ರಿಗೆ ಟ್ರಸ್ಟ್ ಅನ್ನೋದು ಏರ್ಪಾಟಾಗುತ್ತೆ. ಸೊ ಒನ್ಸ್ ಟ್ರಸ್ಟ್ ಆದಮೇಲೆ
ನೀವು ಅವ್ರ ಜೊತೆ ಲಾಂಗ್ ಟರ್ಮಲ್ಲಿ ರಿಲೇಷನ್ಶಿಪ್ನ ಯಾವುದೇ ತರಹದ ರಿಲೇಷನ್ಶಿಪ್ನ ಬೆಳೆಸ್ಕೊಳ್ಳೋದಕ್ಕೆ ಈಸಿ ವೇ ಆಗುತ್ತೆ. ಇಲ್ಲಿ ನಾನು ಇವತ್ತು 4 ಟಾಪಿಕ್ಸ್ನ ಕವರ್ ಮಾಡಿದೆ. ಫಸ್ಟ್ ಬಂದ್ಬಿಟ್ಟು ಕಾಮ್ ಆಗಿರಬೇಕು ಅಂತ, ಸೆಕೆಂಡ್ ಬಂದ್ಬಿಟ್ಟು ಸ್ಮೈಲಿಂಗ್ ಫೇಸ್, ನೀವು ಯಾವಾಗಲೂ ಸ್ಮೈಲ್ ಮಾಡ್ತಾ ಇರಬೇಕು. ಥರ್ಡ್ ಬಂದ್ಬಿಟ್ಟು ಎಂಪಥೆಟಿಕ್ ಲಿಸ್ನಿಂಗ್, ಫೋರ್ತ್ ಬಂದ್ಬಿಟ್ಟು ರೆಸ್ಪಾನ್ಸ್ ಸ್ಮೂತ್ಲಿ. ಈ 4 ಪಾಯಿಂಟ್ಸ್ನ ನೀವು ಇಂಪ್ಲಿಮೆಂಟ್ ಮಾಡೋದ್ರಿಂದ ನಿಮ್ಮ ರಿಲೇಷನ್ಶಿಪ್, ಯಾವುದೇ ತರಹದ ರಿಲೇಷನ್ಶಿಪ್ ಕೂಡ ನೆಕ್ಸ್ಟ್ ಲೆವೆಲ್ಗೆ ತೊಗೊಳೋದಕ್ಕೆ ಈಸಿ ವೇ ಆಗುತ್ತೆ ಅಂತ ನಂಬ್ತಾ ಇವತ್ತಿನ ಕಂಟೆಂಟ್ನ ಮುಗಿಸ್ತಾ ಇದ್ದೀನಿ. ಸೊ ಈ ಕಂಟೆಂಟ್ ನಿಮಗೆ ಯೂಸ್ಫುಲ್ ಆದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ದಿಸ್ ಈಸ್ ಎಂಪವರಿಂಗ್ ಕೋಚ್ ಗಿರೀಶ್. I can't, we can, together we can bring brightness in each and everyone's darkness. Thank you.